ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ರಾಮಾಚಾರಿ ಧಾರಾವಾಹಿ ಸೋಮವಾರದ ಸಂಚಿಕೆಯಲ್ಲಿ ಏನಾಯ್ತು ಅನ್ನೋದನ್ನ ನೋಡೋಣ. ಅದಕ್ಕಿಂತ ಮುಂಚೆ ನೀವು ಇದೇ ಮೊದಲು ನಮ್ಮ ಚಾನಲ್ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ರಾಮಾಚಾರಿ ಧಾರಾವಾಹಿಯಲ್ಲಿ ಹಿಂದೆ ಸಂಕ್ರಾಂತಿ ಸಂಭ್ರಮ ನಡೆದಿದ್ದು, ಇದರಲ್ಲಿ ಚಾರು ಮಾಡಿದ ಪ್ಲಾನ್ ವರ್ಕ್ ಆಗಿರುತ್ತೆ. ವೈಶಾಖ ಎದ್ದು ನಡೆಯೋದಕ್ಕೂ ಕೂಡ ಶುರು ಮಾಡಿರ್ತಾಳೆ. ಇಷ್ಟೆಲ್ಲ ಮಾಡಿದ ಚಾರುಗೆ ಬುದ್ಧಿ ಕಲಿಸ್ಬೇಕು ಅಂತ ವೈಶಾಖನು ಒಂದಷ್ಟು ಪ್ರಯತ್ನಗಳನ್ನ ಮಾಡಿ ಆ ಪ್ರಯತ್ನಗಳಲ್ಲಿ ಸೋಲ್ತಾಳೆ. ಚಾರುನ ಹೇಗಾದ್ರೂ ಮಾಡಿ ಬೆಂಕಿಗೆ ತಳ್ಳಬೇಕು ಅನ್ನೋ ಪ್ಲಾನ್ ಕೂಡ ವೈಶಾಖಗೆ ಉಲ್ಟಾಗಿ ಅವಳೇ ಬೆಂಕಿಗೆ ಹೋಗುವ ಸ್ಥಿತಿಗೆ ಬಂದು ತಲುಪಿರ್ತಾಳೆ. ಇದೆಲ್ಲ ಮುಗಿದು ರಾಮಾಚಾರಿ ಮನೆಯಲ್ಲಿ ಗುರುಗಳು ಬರ್ತಾರೆ ಅಂತ ನಾರಾಯಣಾಚಾರ್ಯ ಮನೆಯವರ ಎದುರೆಲ್ಲ ಹೇಳ್ತಾರೆ. ಅವರಿಗೆ ನಮ್ಮ ಮನೆಯಲ್ಲಿ ಸರಿಯಾಗಿ ಸತ್ಕಾರ ಆಗ್ಬೇಕು, ಮನೆಯನ್ನ ಸ್ವಚ್ಛ ಮಾಡಿ ಊಟ ಉಪಚಾರ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಳ್ಳಿ ಅಂತ ಮನೆಯವ್ರಿಗೆ ಹೇಳಿರ್ತಾರೆ. ನಾರಾಯಣಾಚಾರ್ಯ ಮಾತಿನಂತೆ ಮನೆಯನ್ನ ಸ್ವಚ್ಛ ಮಾಡಿ ಊಟ ಉಪಚಾರದ ಸಿದ್ಧತೆ ಎಲ್ಲ ಮಾಡಿಕೊಂಡು ಗುರುಗಳಿಗೆ ಊಟ ತಯಾರಿಸುವ ಜವಾಬ್ದಾರಿಯನ್ನ ಅತ್ತೆ ಚಾರುಗೆ ಕೊಟ್ಟಿರ್ತಾರೆ. ಆದ್ರೆ ಗುರುಗಳು ಯಾವ ಕಾರಣಕ್ಕೆ ಮನೆಗೆ ಬರ್ತಿದ್ದಾರೆ ಅನ್ನೋದು ಯಾರಿಗೂ ತಿಳಿದಿರೋದಿಲ್ಲ. ಗುರುಗಳು ಮನೆಗೆ ಬರ್ತಿದ್ದಾರೆ ಅಂತ ತುಂಬಾನೇ ಸಂತೋಷದಲ್ಲಿ ಇರ್ತಾರೆ. ಇದರ ಮಧ್ಯದಲ್ಲಿ ರುಕ್ಕು ಮಧ್ಯ ಬಂದು, ಅತ್ತೆ ನನಗೂ ಒಂದು ಜವಾಬ್ದಾರಿ ಕೊಡಿ, ಚಾರುಗೆ ಅಡುಗೆ ಮಾಡೋ ಜವಾಬ್ದಾರಿನ ಕೊಟ್ಟಿದ್ರಲ್ಲ ಅದನ್ನ ನನಗೆ ಕೊಡಿ, ನಾನು ಒಂದು ಚಿಕ್ಕ ಪುಟ್ಟ ಜವಾಬ್ದಾರಿನೆಲ್ಲ ಮನೇಲಿ ತಗೊಳ್ತೀನಿ ಅಂತ ಕೇಳ್ಕೊಳ್ತಾಳೆ. ಮನ್ಸಿಲ್ದೇ ಇದ್ರು ಜಾನಕಿ ಮತ್ತು ನಾರಾಯಣ್ ಆಚಾರ್ ರುಕ್ಕು ಕೈಗೆ ಅಡುಗೆ ಮಾಡುವ ಜವಾಬ್ದಾರಿಯನ್ನ ವಹಿಸ್ತಾಳೆ. ಆದರೆ ರುಕ್ಕು ಒಳ್ಳೆಯ ಉದ್ದೇಶದಿಂದ ಅಂತೂ ಈ ಜವಾಬ್ದಾರಿಯನ್ನ ತೆಗೆದುಕೊಂಡಿಲ್ಲ ಅಂತ ವೈಶಾಖಗೆ ಗೊತ್ತಿತ್ತು. ವೈಶಾಖ ಅವಳ ಹತ್ರ ಕೇಳಿದಾಗ, ಇದು ಚಾರುನ ಸಿಕ್ಸಾಕೋಕೆ ನಾನು ಮಾಡ್ತಾ ಇರೋ ಮಾಸ್ಟರ್ ಪ್ಲಾನ್ ಅಕ್ಕ ಅಂತ ಹೇಳ್ತಾಳೆ. ಎಲ್ಲರೂ ಕಾಯ್ತಾ ಇದ್ದಂತೆ ಗುರುಗಳು ರಾಮಾಚಾರಿ ಮನೆಗೆ ಬಂದೇ ಬಿಡ್ತಾರೆ. ಆಗ ನಾರಾಯಣಾಚಾರ್ಯ ಹೋಗಿ ಅವರನ್ನ ಬರಮಾಡ್ಕೊಳ್ತಾರೆ. ನನ್ನಂತ ಪಾಮರನ ಮನೆಗೆ ನೀವು ಬಂದಿರೋದು ನನಗೆ ತುಂಬಾ ಖುಷಿ ಆಯ್ತು ಗುರುಗಳೇ ಅಂತ ಅವರ ಸೇವೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಮಂತ್ರಗಳನ್ನ ಹೇಳ್ತಾ ಗುರುಗಳನ್ನ ಮನೆಯೊಳಗೆ ಬರಮಾಡ್ಕೊಳ್ತಾರೆ. ಆದ್ರೆ ರಾಮಾಚಾರಿ ಮತ್ತು ಕೋದಂಡ ಮನೆಯಲ್ಲಿ ಇರೋದಿಲ್ಲ. ಅವರು ಎಲ್ಲಿ ಹೋದ್ರು ಅಂತ ಗುರುಗಳೇ ಪ್ರಶ್ನೆ ಮಾಡ್ತಾರೆ. ಆಗ ನಾರಾಯಣಾಚಾರ್ಯ ರಾಮಾಚಾರಿಗೆ ಕೆಲಸದ ಒತ್ತಡ ಇರೋದಕ್ಕೆ ಅವನು ಆಫೀಸ್ಗೆ ಹೋಗಿದ್ದಾನೆ, ಕೋದಂಡ ಒಂದು ಗೃಹ ಪ್ರವೇಶದ ಕೆಲಸಕ್ಕೆ ಹೋಗಿದ್ದಾನೆ ಅಂತ ಹೇಳ್ತಾರೆ. ಅದಾದ ನಂತರ ಅಲ್ಲೇ ನಿಂತಿರುವ ಕಿಟ್ಟಿಯನ್ನ ನೋಡಿ ಇವನ್ಯಾರು ಅಂತ ಪ್ರಶ್ನೆ ಮಾಡಿದಾಗ, ಇದು ನನ್ನ 3ನೇ ಮಗ ಕೃಷ್ಣ ಅಂತ ಹೇಳ್ತಾರೆ. ಜಾನಕಿ ಮತ್ತು ಮನೆಯವರೆಲ್ಲರೂ ಬಂದು ಗುರುಗಳ ಆಶೀರ್ವಾದನ ಪಡಿತಾರೆ. ಅದಾದ್ಮೇಲೆ ನಾರಾಯಣಾಚಾರ್ಯ ಗುರುಗಳ ಪಾದ ಪೂಜೆಯನ್ನ ಮಾಡ್ತಾರೆ. ಇದನ್ನ ನೋಡಿದ ಗುರುಗಳು, ಹೊರಗಡೆ ಹೋಗಿ ಉಪದೇಶ ಮಾಡ್ತೀವಿ, ಮಕ್ಕಳಿಗೆ ಸಂಸ್ಕಾರ ಕೊಡಿ ಅಂತ ಹೇಳಿ, ಆದ್ರೆ ಎಷ್ಟೋ ಜನರ ಮನೆಯಲ್ಲೇ ಸಂಸ್ಕಾರ ಇರೋದಿಲ್ಲ. ಆದ್ರೆ ನಾರಾಯಣ, ನಿನ್ನ ಮನೇಲಿರೋ ಪ್ರತಿಯೊಬ್ರು ಬಹಳ ಸಂಸ್ಕಾರವಂತರು, ನಿಮ್ಮ ಮನೆಯವ್ರನ್ನ ನೋಡಿ ನನಗೆ ತುಂಬಾ ಖುಷಿ ಆಯ್ತು ಅಂತ ಎಲ್ಲರನ್ನೂ ಹೊಗಳ್ತಾರೆ. ಇನ್ನು ಈ ಕಡೆ ರುಕ್ಕು ರುಚಿಯಾಗಿನೇ ಅಡುಗೆ ಮಾಡ್ತಾ ಇರ್ತಾಳೆ. ವೈಶಾಖ ಬಂದು ರುಕ್ಕು ಮಾಡಿದ ಅಡುಗೆಯನ್ನ ಟೇಸ್ಟ್ ಮಾಡಿದಾಗ, ಇದಿಷ್ಟೊಂದು ರುಚಿಯಾಗಿದೆಯಲ್ಲ, ನಿನ್ ಪ್ಲಾನ್ ಆದ್ರೂ ಏನು ಅಂತ ಕೇಳ್ತಾಳೆ. ಅಷ್ಟೊತ್ತಿಗೆ ರುಕ್ಕು ಮಾಡಿಟ್ಟಿರೋ ಅಡಿಗೆಗೆಲ್ಲ ಒಂದು ರಾಶಿ ಉಪ್ಪು ತಂದು ಸುರಿತಾಳೆ. ಇದನ್ನ ನೋಡಿ ವೈಶಾಖಗೂ ಕೂಡ ಶಾಕ್ ಆಗುತ್ತೆ. ರುಕ್ಕು ಈ ತರ ಮಾಡೋದಕ್ಕೆ ಕಾರಣ ಏನು, ನಾರಾಯಣಾಚಾರ್ಯರ ಮನೆಗೆ ಗುರುಗಳು ಬರಲು ಕಾರಣ ಏನು ಅನ್ನೋದನ್ನ ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ. ನಿಮ್ಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಶುಭ ದಿನ. ಧನ್ಯವಾದಗಳು.